ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮದು ಈ ಚಾನಲ್ಗೆ. ನೀವೆಲ್ಲ ಹೇಗಿದ್ದೀರಿ? ಐ ಹೋಪ್ ಚೆನ್ನಾಗಿದ್ದೀರಿ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಟಿ ವಿ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 10 ಇಂದು ಮುಕ್ತಾಯಗೊಂಡಿದೆ. ಮತ್ತು ಇದರ ಎಂಡ್ ಬರ್ತಿದ್ದಾಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಹೋಗಿತ್ತು, ಯಾರು ವಿನ್ ಆಗ್ತಾರಂತ. ಕೊನೆಗೂ ರಿಸಲ್ಟ್ ಬಂದೇ ಬಿಟ್ಟು. ಫಿನಾಲ್ ಎಪಿಸೋಡ್ ಬಗ್ಗೆ ಹೇಳುವುದಾದರೆ, ಫಿನಾಲ್ ಎಪಿಸೋಡ್ ತುಂಬಾ ಅದ್ದೂರಿಯಾಗಿ ನಡೆಯಿತು. ಬಿಗ್ ಬಾಸ್ ಕನ್ನಡ ಸೀಸನ್ 10 ಫೈನಲಲ್ಲಿ ಫೈನಲಿಸ್ಟ್ ಆಗಿ ಕಾಣಿಸಿಕೊಂಡ್ರು 5 ಕಂಟೆಸ್ಟೆಂಟ್ಸ್: ವಿನಯ್ ಗೌಡ, ಕಾರ್ತಿಕ್ ಮಹೇಶ್, ಸಂಗೀತಾ ಶೃಂಗೇರಿ, ಡ್ರೋನ್ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್. ಲಾಸ್ಟ್ ಎಪಿಸೋಡ್ಸಲ್ಲಿ 5 ಫೈನಲಿಸ್ಟ್ ಮಧ್ಯೆ ಪೈಪೋಟಿ ತುಂಬಾ ಜೋರಾಗಿ ನಡೆದಿತ್ತು. ಮತ್ತು ಇವರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳೋಕ್ಕೆ ತುಂಬಾ ಕಷ್ಟಕರವಾಗಿತ್ತು. ಆದರೂ ನಿಮ್ಮೆಲ್ಲರ ಪ್ರೀತಿಯಿಂದ ಮತ್ತು ನೀವು ಕೊಟ್ಟ ವೋಟ್ಸ್ನಿಂದ ನಿಮ್ಮೆಲ್ಲರ ಫೇವ್ರೆಟ್ ಕಂಟೆಸ್ಟೆಂಟ್ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 10ನ ಬಿರುದು ತಮ್ಮದು ಮಾಡಿಸಿಕೊಂಡಿದ್ದಾರೆ. ಕಾರ್ತಿಕ್ ಮಹೇಶ್ ಅವರು ಹೈಯೆಸ್ಟ್ ವೋಟ್ಸ್ ಪಡೆದುಕೊಂಡು ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಅನ್ನು ಗೆದ್ದುಕೊಂಡಿದ್ದಾರೆ. ಹಾಗೆ ಇವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋ ಅನ್ನು ವಿನ್ ಆದ ಲೆಕ್ಕದಲ್ಲಿ ಇವರಿಗೆ ಒಂದು ಮಿಂಚುವ ಟ್ರೋಫಿ ಸಿಕ್ಕಿದೆ. ಹಾಗೆ ಬಹುಮಾನದ ರೂಪದಲ್ಲಿ ಇವರಿಗೆ 50 ಲಕ್ಷ ರೂಪಾಯಿ ಹಣ ಮತ್ತು ಮಾರುತಿ ಸುಜುಕಿ ವಿಟಾರಾ ಬ್ರೇಜಾ ಕಾರ್ ಮತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಸಿಕ್ಕಿದೆ. ಹಾಗೆ ಮೊದಲ ರನ್ನರ್ ಅಪ್ ಆಗಿ ಹೊರಬಂದರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಫೇವರೆಟ್ ಕಂಟೆಸ್ಟೆಂಟ್ ಡ್ರೋನ್ ಪ್ರತಾಪ್. ಇವರಿಗೆ ಬಹುಮಾನದ ರೂಪದಲ್ಲಿ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಹಾಗೆ ಎರಡನೇ ರನ್ನರ್ ಅಪ್ ಆಗಿ ಹೊರಬಂದರು ಸಂಗೀತಾ. ಇವರಿಗೆ 7 ಲಕ್ಷ ರೂಪಾಯಿ ಸಿಕ್ಕಿದೆ. ಹಾಗೆ ಮೂರನೇ ರನ್ನರ್ ಅಪ್ ಆಗಿ ಹೊರಬಂದರು ವಿನಯ್ ಗೌಡ. ಇವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ. ಮಿಕ್ಕಿದೆಲ್ಲರಿಗೆ 2 ಲಕ್ಷ ರೂಪಾಯಿ ಬಹುಮಾನದ ರೂಪದಲ್ಲಿ ಸಿಕ್ಕಿದೆ. ಈಗ ನೀವೆಲ್ಲರೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ರಿಸಲ್ಟ್ನಿಂದ ನೀವೆಲ್ಲರೂ ಸಂತೋಷವಾಗಿದ್ದೀರಾ ಇಲ್ವಾ ಅಂತ. ಹಾಗೆ ನಿಮ್ಮ ಲೆಕ್ಕದಲ್ಲಿ ಯಾರು ವಿನ್ನರ್ ಆಗಬೇಕಿತ್ತು ಅದು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಇನ್ನೂ ಕೂಡ ಟಿ ವಿ ರಿಯಾಲಿಟಿ ಶೋ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಪಡೆದುಕೊಳ್ಳೋಕ್ಕೆ ನಮ್ಮದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾವು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.